ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಕಾರ್ಮೋಡದ ಪರಿಸ್ಥಿತಿ ಇದರ ಬೆನ್ನಲ್ಲೇ ಅಲ್ಲಲ್ಲಿ ಭದ್ರತೆ ಹೆಚ್ಚಾಗಿದೆ. ಇಂಡೋ ಪಾಕ್ ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ಮಾಡ್ತಾ ಇದೆ. ಗ್ರೌಂಡ್ ಝೀರೋದಿಂದ ಪಬ್ಲಿಕ್ ಟಿವಿ ವರದಿಯನ್ನ ಮಾಡ್ತಾ ಇದ್ದು ಜಮ್ಮುವಿನ ಸುಚೇತ್ಗಢ ಗಡಿಯಲ್ಲಿ ಬಿಗುವಿನ ವಾತಾವರಣ ಇದೆ. ಅಲ್ಲಿನ ಚಿತ್ರಣ ಹೇಗಿದೆ, ಭದ್ರತೆ ಹೇಗಿದೆ, ಪರಿಸ್ಥಿತಿಯ ಅವಲೋಕನೆಯನ್ನ ಮಾಡಲಾಗಿದೆ. ರಣವೀರ್ ಸಿಂಗ್ ನಗರದ ಸುಚೇತ್ಗಢನಲ್ಲಿರುವಂತಹ ಅಂತಾರಾಷ್ಟ್ರೀಯ ಗಡಿ ಇದಾಗಿದ್ದು ಸುಚೇತ್ಗಢ್ನಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕ್ನ ಸಿಯಾಲ್ಕೋಟ್ ಈ ಪ್ರದೇಶ ಈಗ ಹೇಗಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಪಬ್ಲಿಕ್ ಟಿವಿ ಎತ್ತಿ ತಂದಿದೆ. ಪಾಕಿಸ್ತಾನದ ನಡುವೆ ಈಗ ಯುದ್ಧದ ಕಾರ್ಮೋಡ ಆವರಿಸಿರುವಂಥ ಹಿನ್ನೆಲೆಯಲ್ಲಿ ಭಾರತದಲ್ಲಿರುವಂಥ ಎಲ್ಲ ಗಡಿಗಳಲ್ಲೂ ಅದರಲ್ಲೂ ಕೂಡ ಮುಖ್ಯವಾಗಿ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ಜಮ್ಮುವಿನ ಬಳಿ ಇರುವಂತಹ ಸುಚೇತ್ಗಢ ಇಂಟರ್ನ್ಯಾಷನಲ್ ಬಾರ್ಡರನ್ನು ತಲುಪಿದೆ. ನಾನಿಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಸುಚೇತ್ಗಢ ಬಾರ್ಡರ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಮುಂಭಾಗದಲ್ಲೂ ಕೂಡ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ನೀವು ನೋಡ್ತಾನೂ ಕೂಡ ಹೋಗ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಈ ಭಾಗದಲ್ಲಿ ಇದು ನಾವಿರುವಂಥ ಪ್ರದೇಶ ಏನಿದೆ ಇದು ಕಟ್ಟಕಡೆಯ ಭಾಗ ಆಗಿರುವಂಥದ್ದು. ಕಟ್ಟಕಡೆಯ ಭಾಗದ ದೃಶ್ಯಗಳನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಿ. ನೋಡ್ಬೋದು ಯಾವ ರೀತಿಯಾದಂಥ ಚಿತ್ರಣಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಜಮ್ಮುವಿನಿಂದ ನೀವು ಸರಿಸುಮಾರು 28 ಕಿಲೋಮೀಟರ್ ದೂರ ಬಂದರೆ ನಿಮಗೆ ರಣವೀರ್ ಸಿಂಗ್ ಪುರ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ಮತ್ತೆ ಒಂದು 10ರಿಂದ 15 ಕಿಲೋಮೀಟರ್ಗಳ ಕಾಲ ಒಳಗಡೆ ಬಂದರೆ ಅಲ್ಲಿ ನಿಮಗೆ ಸುಚೇತ್ಗಢ ಅನ್ನುವಂತಹ ಒಂದು ಇಂಡಿಯಾದ ಕಡೆಯ ಹಳ್ಳಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಹಳ್ಳಿಯ ಭಾಗದಲ್ಲೇ ನಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ನೋಡಲಿಕ್ಕೆ ಸಿಗುತ್ತೆ. ಆ ಇಂಟರ್ನ್ಯಾಷನಲ್ ಬಾರ್ಡರ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ಬೋದು ಎರಡು ಕಡೆಗೂ ಕೂಡ ಹೇಗೆ ಫೆನ್ಸಿಂಗ್ ಮಾಡಲಾಗಿದೆ ಅನ್ನುವಂಥದ್ದನ್ನು. ಇಲ್ಲಿಂದ ಕೇವಲ 100 ಮೀಟರ್ ದೂರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಜೀರೋ ಲೈನ್ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಆ ಜೀರೋ ಲೈನಲ್ಲಿ ನೀವು ಏನು ಸಾಮಾನ್ಯ ದಿನಗಳಲ್ಲಿ ಹೋಗಿ ಬರಬಹುದು, ಆದರೆ ಅದನ್ನು ಕ್ರಾಸ್ ಮಾಡುವಂತಿಲ್ಲ. ಅದನ್ನು ಭಾರತೀಯರು ಯಾರೂ ಕೂಡ, ಅದು BSF ಆಗಿರ್ಬೋದು, ಯಾವುದೇ ಸೇನಾ ಸಿಬ್ಬಂದಿ ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು, ಯಾರೂ ಕೂಡ ಅದನ್ನು ಕ್ರಾಸ್ ಮಾಡುವಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಜೀರೋ ಲೈನ್ ಏನಿದೆ, ಜೀರೋ ಲೈನ್ನ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಈಗ ನೀವೇನು ಫೆನ್ಸಿಂಗ್ ನೋಡ್ತಾ ಇದ್ದೀರಲ್ಲ, ಈ ಫೆನ್ಸಿಂಗನ್ನು ಮಾಡ್ಕೊಳ್ಳಾಗಿರುವಂಥದ್ದು. ಸಾಮಾನ್ಯವಾಗಿ ನೋಡಿ, ಯಾವುದೇ ದೇಶದ ಬಾರ್ಡರ್ ಆಗಿರಲಿ ಅಲ್ಲಿ ಜೀರೋ ಲೈನನ್ನು ಮಾಡ್ಕೊಂಡಿರ್ತಾರೆ. ಆ ಜೀರೋ ಲೈನ್ ಆದ ಬಳಿಕ ನಮಗೆ ಒಂದು 100 ಮೀಟರು ಅಥವಾ 150 ಮೀಟರ್ ದೂರದ ಬಳಿಕ ನಮಗೆ ಈ ರೀತಿಯಾದಂತಹ ಬಾರ್ಡರ್ ಫೆನ್ಸಿಂಗನ್ನು ನೋಡಲಿಕ್ಕೆ ಸಿಗುತ್ತೆ. ಆ ಬಾರ್ಡರ್ ಫೆನ್ಸಿಂಗನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಈ ಬಾರ್ಡರ್ ಫೆನ್ಸಿಂಗಿಂದ 100 ಮೀಟರ್ ದಾಟಿ ಆ ಕಡೆಗೆ ಹೋದರೆ ಪಾಕಿಸ್ತಾನ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಅಂದರೆ ಒಂದು ಜೀರೋ ಲೈನ್ ಪೋಲನ್ನು ಏನು ಹಾಕ್ಕೊಳ್ಳಾಗಿರುತ್ತೆ ಅಲ್ಲಿಂದ ನಿಮಗೆ 100 ಮೀಟರ್ ಬಿಟ್ಟು ಅವರು ಕೂಡ ಇದೇ ರೀತಿಯಾದಂಥ ಒಂದು ಫೆನ್ಸಿಂಗನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ಪಾಕಿಸ್ತಾನದ ಗಡಿಯನ್ನು ಸೂಚಿಸಿದರೆ ಇದು ಭಾರತದ ಗಡಿಯನ್ನು ಸೂಚಿಸುತ್ತೆ. ನಾವು ಇಲ್ಲಿಂದ ಅಂದ್ಕೋಬೋದು ಇಲ್ಲಿಂದ ನಮಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದು ಅಂತ ನಾವು ಭಾವಿಸ್ಬೋದು. ಯಾಕೆಂದರೆ ಸಾಮಾನ್ಯ ದಿನಗಳಲ್ಲಿ ಇಲ್ಲಿ ಜನರು ಇಲ್ಲಿ ಓಡಾಡ್ಬೋದು. ಆದರೆ ಈಗ ಪರಿಸ್ಥಿತಿ ಸೂಕ್ಷ್ಮ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚು ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಮುಂದಿನ ಹಂತದಲ್ಲೂ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಇದು ನಿಮಗೆ ಇಡೀ ಬಾರ್ಡ್ರ್ ಸುತ್ತಲೂ ಕೂಡ ಇದೇ ರೀತಿಯಾದಂತಹ ನಿಮಗೆ ಫೆನ್ಸಿಂಗ್ ನೋಡಲಿಕ್ಕೆ ಸಿಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಒಳಗಡೆ ಅಲ್ಲಲ್ಲಿ ಮೈಲುಗಳಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಮಾರ್ಕ್ಗಳನ್ನು ಕೂಡ ಮಾಡಿರ್ತಾರೆ, ಅಂದರೆ ನಾವು ಎಷ್ಟು ಮೀಟರ್ ದೂರದಲ್ಲಿದ್ದೀವಿ ಅಂತಾರಾಷ್ಟ್ರೀಯ ಗಡಿಗೆ ಅನ್ನುವಂಥದ್ದನ್ನು. ನೋಡಿ, ನೀವು ನೋಡ್ತಾ ಹೋದಷ್ಟು ಕೂಡ ನಿಮಗೆ ಈ ಬಾರ್ಡರ್ ಸಿಗ್ತಾ ಹೋಗುತ್ತೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಕಟ್ಟಕಡೆಯ ಹಳ್ಳಿ ಸುಚೇತ್ಗಢ ಇರುವಂಥ ಹಿನ್ನೆಲೆಯಲ್ಲಿ ಜನರು ಈ ಬಾರ್ಡರ್ನ ಕ್ರಾಸ್ ಮಾಡಿ ಆ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹೀಗಾಗಿ ಈ ಬಾರ್ಡರ್ನ ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿಂದ 100 ಮೀಟರ್ ಆದ ಬಳಿಕ ಆ ಕಡೆ ಪಾಕಿಸ್ತಾನದ ಬಾರ್ಡರ್ ಶುರುವಾಗುತ್ತೆ. ಆ ಕಡೆ ಪಾಕಿಸ್ತಾನದ ಸೇನಾ ಸಿಬ್ಬಂದಿಗಳು ಕೂಡ ಭದ್ರತೆಗೆ ಇರ್ತಾರೆ. ನೋಡ್ಬೋದು ನೀವು ಎಷ್ಟು ಉದ್ದಕ್ಕೂ ಕೂಡ ಗಮನಿಸಿದರೂ ಕೂಡ ಅಷ್ಟು ಉದ್ದದಲ್ಲೂ ಕೂಡ ನಿಮಗೆ ಬಾರ್ಡರ್ ಫೆನ್ಸಿಂಗ್ ಸಂಪೂರ್ಣವಾಗಿ ನೋಡಲಿಕ್ಕೆ ಸಿಗುತ್ತೆ. ಇದು ಅಂತಾರಾಷ್ಟ್ರೀಯ ಗಡಿಯಾಗಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಅಂತಾರಾಷ್ಟ್ರೀಯ ಗಡಿ ಇರುವಂಥದ್ದು ನೀವು ಗಮನಿಸ್ತಾ ಇರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಮೊದಲ ಬಾರಿಗೆ ಈ ರೀತಿಯಾದಂಥ ದೃಶ್ಯಗಳನ್ನು ನಾವು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರೀತಿ ಯುದ್ಧದ ವಾತಾವರಣ ಬಹುತೇಕ ನಿರ್ಮಾಣ ಆಗಿದೆ. ಭಾರತ ಈಗಾಗಲೇ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದೆ. ಆದರೆ ಈಗ ಅದಕ್ಕೆ ಪ್ರತಿಯಾಗಿ
ಮುಖ್ಯವಾಗಿ ಈಗ ಪಾಕಿಸ್ತಾನವು ಕೂಡ ಪ್ರತೀಕಾರ ತೀರಿಸಿಕೊಳ್ಳುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈಗ ಭಾರತದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸಗಳಾಗ್ತಾ ಇದೆ. ಮುಖ್ಯವಾಗಿ ಈ ರೀತಿಯಾದಂತಹ ಇಂಟರ್ನ್ಯಾಷನಲ್ ಬಾರ್ಡರ್ಗಳೇನಿದ್ದಾವೆ ಅಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿಂದ ಕೇವಲ ಲಾಹೋರ್ 141 ಕಿಲೋಮೀಟರ್, ಸಿಯಾಲ್ಕೋಟ್ ಕೇವಲ 11 ಕಿಲೋಮೀಟರ್ ಇರುವಂಥದ್ದು. ಸಿಯಾಲ್ಕೋಟ್ನಲ್ಲೂ ಕೂಡ ಮೊನ್ನೆ ಭಾರತ ವೈಮಾನಿಕ ದಾಳಿಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಅಂದರೆ ಸಿಯಾಲ್ಕೋಟ್ನಲ್ಲಿರುವಂಥ ಒಂದು ಭಯೋತ್ಪಾದಕ ನೆಲೆಯನ್ನು ಕೂಡ ಧ್ವಂಸಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಸಿಯಾಲ್ಕೋಟ್ನಿಂದ ಅದು ಹತ್ತಿರದಲ್ಲೇ ಇರುವಂಥ ಜಾಗ ಆಗಿರುವಂಥದ್ದು. ಸೊ ಹೀಗಾಗಿ ಈ ಪ್ರದೇಶದಲ್ಲೂ ಕೂಡ ಈಗ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ನೀವು ಇಷ್ಟೊತ್ತು ಏನು ನೋಡಿದ್ರಿ, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಅಂತಾರಾಷ್ಟ್ರೀಯ ಗಡಿಯಾಗಿರುವಂಥದ್ದು. ಫೆನ್ಸಿಂಗನ್ನು ಕೂಡ ನೀವು ಗಮನಿಸಿದ್ರಿ. ಇಲ್ಲಿರುವಂಥ ರೈತರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಫೆನ್ಸಿಂಗ್ಗಳು ಮಾಡ್ಕೊಂಡಿರುವಂಥದ್ದು. ಫೆನ್ಸಿಂಗಿಂದ ಮುಂದಿನ 100 ಮೀಟರ್ ಏನಿದೆ ಅದು ಜೀರೋ ಲೈನ್ ಆಗಿರುವಂಥದ್ದು. ಜೀರೋ ಲೈನ್ನಿಂದ ಆ ಕಡೆಗೆ 100 ಮೀಟರ್ ಅವರಿಗೆ ಫ್ರೀ ಝೋನ್ ಆಗಿರುತ್ತೆ, ಮತ್ತು ಆ ಕಡೆಗೆ ಅವರು ಕೂಡ ಫೆನ್ಸಿಂಗ್ ಮಾಡ್ಕೊಂಡಿರ್ತಾರೆ. ಎರಡು ಕಡೆಗೂ 100 ಮೀಟರ್ ನಡುವೆ ಒಂದು ಜೀರೋ ಲೈನ್ ಇರುತ್ತೆ. ಸೊ ಎರಡು ಕಡೆಗೂ ಕೂಡ ಫೆನ್ಸಿಂಗ್ ಆಗಿರುತ್ತೆ. ನಡುವಿನ ಭಾಗ ಏನಿದೆಯಲ್ಲ ಆ ನಡುವಿನ ಭಾಗವೇ ಅಂತಾರಾಷ್ಟ್ರೀಯ ಗಡಿಯಾಗಿರುವಂಥದ್ದು. 2014ಕ್ಕಿಂತ ಮುಂಚೆ ಇಲ್ಲೂ ಕೂಡ ನಿರಂತರವಾದಂಥ ಗುಂಡಿನ ದಾಳಿಗಳಾಗ್ತಾ ಇತ್ತು. ಆದರೆ 2014 ಬಳಿಕ ಇಲ್ಲೊಂದಿಷ್ಟು ಪರಿಸ್ಥಿತಿ ಸುಧಾರಿಸಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಮುಂದಿನ ಹಂತದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಇಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸುವ ಕೆಲಸ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಸುಚೇತ್ಗಢ್, ಜಮ್ಮು. ಇಂಡೋ ಪಾಕ್ ಅಂತಾರಾಷ್ಟ್ರೀಯ ಗಡಿ ಹೇಗಿದೆ, ಪರಿಸ್ಥಿತಿ ಈಗ ಹೇಗಿದೆ, ಈ ಒಂದು ಯುದ್ಧ ಕಾರ್ಮೋಡದ ಬೆನ್ನಲ್ಲಿ ಅನ್ನೋದನ್ನ ಪಬ್ಲಿಕ್ ಟಿವಿ ಖುದ್ದು ಅಲ್ಲಿಗೆ ಹೋಗೋ ಮೂಲಕವಾಗಿ ಆ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಕೊಡ್ತಾ ಇದೆ. ಸದ್ಯ ಕಟ್ಟಕಡೆಯ ಜಿಲ್ಲೆ ಅನ್ನುವಂತಹ ಒಂದು ಗ್ರಾಮ ಅನ್ನುವಂತಹ ಸುಚೇತ್ಗಢವನ್ನು ತೋರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ. ಅಲ್ಲಿ ಯಾವ ರೀತಿಯಾಗಿ ಫೆನ್ಸಿಂಗನ್ನು ಹಾಕೋ ಮೂಲಕವಾಗಿ ಗಡಿ ರೇಖೆಯನ್ನು ನಿಗದಿಪಡಿಸಲಾಗಿದೆ ಅಂತ. ಅಲ್ಲಿ ಭಾರತೀಯರು ಆ ಲೈನ್ನ ಕ್ರಾಸ್ ಮಾಡಿ ಹೋಗೋ ಹಾಗಿಲ್ಲ.